ನಮ್ಮ ಆಟೋದವ್ರಿಗೆ ಏನ್ ಸೌಕರ್ಯನೂ ಇಲ್ಲ. ಬೇರೆದಕ್ಕೆಲ್ಲ ಹೆಂಗಸ್ರಿಗೆಲ್ಲ ಬಸ್ ಫ್ರೀ ಮಾಡ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಆಟೋ ಹತ್ತಾನೆ ಇಲ್ವಾ ಜನ ಮತ್ತೆ? ಎಲ್ಲಿ ಸರ್ 1,000 ಹೊಡಿಯಕ್ಕೆ ಸಾಯಂಕಾಲ 500-600 ರೂಪಾಯಿ ಹೊಡ್ಕೊಯ್ತೀವಿ. ವಾರಕ್ಕೆ 5,000 ಫಂಡ್ ಕಟ್ಬೇಕು, ಎಲ್ಲಿಂದ ಕಟ್ಟೋದು? ಹಾಗಾದ್ರೆ ನಿಮ್ ಪ್ರಕಾರ ಆ ಹೆಣ್ಮಕ್ಳನ್ನ ಫ್ರೀ ಆಗಿ ಕೊಟ್ಟಿದ್ದೆ ಆಟೋದವ್ರಿಗೆ ಬಹಳ ಎಫೆಕ್ಟ್ ಆಗ್ತಿದೆ ಅಂತ. ಅದೇನೆ ತೊಂದ್ರೆ. ಇವಾಗ ಸಾಲ ಇರ್ಲಿಲ್ಲ, ಸಾಲ ಮಾಡ್ಕೊಂಡ ಫ್ರೀ ಬಸ್ ಕೊಟ್ಬಿಟ್ಟು ಏನ್ ಮಾಡೋದು? ಯಾರಿಗ್ ಹೇಳೋದು ಹೇಳಿ ನಮ್ ಕಷ್ಟ? ಆಟೋದವ್ರಿಗೆ ಏನು ಸೌಕರ್ಯನೇ ಕೊಟ್ಟಿಲ್ವಲ್ಲ. ಎಲ್ಲಾರ್ಗೂ ಕೊಡ್ತಾರೆ, ಆ ಭಾಗ್ಯ ಈ ಭಾಗ್ಯ ಅನ್ಬಿಟ್ಟು. ನಮ್ಮ ಆಟೋ ಡ್ರೈವರ್ಗಳಿಗೆ ಅನ್ಬಿಟ್ಟು ಏನೂ ಕೊಟ್ಟಿಲ್ಲ. ರಾಮನಗರದಲ್ಲಿ ಇಬ್ರು ಕೂಡ ಘಟಾನುಘಟಿಗಳೇ ರಾಜಕೀಯ ಮಾಡ್ತಿರೋದು. ಒಂದ್ ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮತ್ತೊಂದ್ ಕಡೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಕುಮಾರಸ್ವಾಮಿ. ಇದ್ದಾಗ ಪರವಾಗಿರ್ಲಿಲ್ಲ. ಕುಮಾರಣ್ಣ ಸೂಪರ್. ಅಲ್ಲ, ಕುಮಾರಣ್ಣ ಸೂಪರ್ ಅಂದ್ರೆ ಈಗ ಕುಮಾರಣ್ಣ ಟೈಮಲ್ಲಿ ಯಾರು ಗ್ಯಾರಂಟಿಗಳು ತರಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರ ಆರೋಪ. ಏನಿಲ್ಲ, ಮಾಡಾರಲ್ಲ ಕುಮಾರಣ್ಣ ಕೆಲಸ. ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರದೇನೆ. ತಿರ್ಗಾ ಕಂದಾಯ ಭವನ, ಜಿಲ್ಲಾ ಪಂಚಾಯತ್ ಎಲ್ಲ ಅವರೇ ಕುಮಾರಣ್ಣನೇ ಮಾಡಿರೋದು. ನಿಖಿಲ್ ಅಣ್ಣ ಬರ್ತಾರೆ ಈ ಸತಿ. ನಿಖಿಲ್ ಅಣ್ಣನ್ಗೆ ನಮ್ಮ ಓಟು. 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಮತ್ತೆ ಸ್ಪರ್ಧೆ ಮಾಡ್ಬೇಕು ಅಂತ ಹಾ. ಹೇಳ್ತೀರಾ? ಇಲ್ಲೇ ಮಾಡ್ಬೇಕು ನಿಖಿಲ್ ಅಣ್ಣ. 2 ಸತಿ ಸೋತಾರೆ, ಇನ್ನೊಂದ್ ಸತಿ ಗೆಲ್ಲಿ.